ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಒಂದು ಭಯ ಆಗಿದೆ. ಯಾಕೆ ಅಂತಂದರೆ ವಾಚ್ ಟೈಮ್ ಡಿಕ್ರೀಸ್ ಆಗ್ತಾಯಿದೆ ಅಂತ. ಸೊ ತುಂಬ ಜನ ಅವರ ಒಂದು ಚಾನಲಲ್ಲಿ ಅವರ ಒಂದು ವೀಡಿಯೋಸಲ್ಲಿ ಅನಾಲಿಟಿಕ್ಸ್ನ ಅವರು ತೆಗೆದು ನೋಡಿದಾಗ ವಾಚ್ ಟೈಮ್ ಮೊದಲು ಎಲ್ಲ 1000 ಗಟ್ಟಲೆ ತೋರಿಸ್ತಿತ್ತು. ಇವಾಗ 100, 200, 10, 20, 30 ಹಿಂಗೆ ತೋರಿಸ್ತಾ ಇದೆ. ನಿಜ ತಾರೆ. ಸೊ ಏನಾಗಿದೆ, ಯಾಕೆ ನನ್ನ ಚಾನಲಲ್ಲಿ ಡಿಕ್ರೀಸ್ ಆಗ್ತಾಯಿದೆ ಅನ್ನೋದು ತುಂಬ ಜನಕ್ಕೆ ಭಯ ಆಗಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಯಾಕೆ ಡಿಕ್ರೀಸ್ ಆಗ್ತಾಯಿದೆ, ನಿಜವಾಗ್ಲೂ ಡಿಕ್ರೀಸ್ ಆಗ್ತಾಯಿದೆಯಾ, ಏನಾಗ್ತದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರಿ ಇವಾಗಲಾದರೂ ಒಂದು ಲೈಕ್ ಮಾಡಿ, ಆಯಿತಾ? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಯೂಟ್ಯೂಬಲ್ಲಿ ವಾಚ್ ಟೈಮ್ ತುಂಬ ಇಂಪಾರ್ಟೆಂಟ್. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. 4000 ಅವರ್ಸ್ ಗಂಟೆ ಆಗಬೇಕು. ಸೊ ನೀವು ಅಪ್ಲೋಡ್ ಮಾಡುವಂಥ ಒಂದು ವೀಡಿಯೋಗೆ ಎಷ್ಟು ವಾಚ್ ಟೈಮ್ ಆಯಿತು, ಸೊ ಅಟ್ಲೀಸ್ಟ್ ಇದರಲ್ಲಿ ಒಂದು 10 ಅವರ್, 20 ಅವರು, 1 ಅವರ್, 2 ಅವರ್ ಕವರ್ ಆಯಿತಾ ಅಂತ ನೀವು ಆವಾಗವಾಗ ರಿಫ್ರೆಶ್ ಮಾಡಿ ಅನಾಲಿಟಿಕ್ಸಲ್ಲಿ ನೋಡ್ತಾ ಇರ್ತೀರ. ಯಾಕೆಂತಂದರೆ ನಾನು ಕೂಡ ಇದನ್ನು ಮಾಡಿದ್ದೀನಿ. ಸೊ ನಿಮಗೆ 1 ಅವರಲ್ಲಿ ಒಂದು 20, ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಗಂಟೆ ವಾಚ್ ಟೈಮ್ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಆಮೇಲೆ 5 ಗಂಟೆ ತೋರಿಸ್ಬಿಡುತ್ತೆ. ಒಂದೊಂದ್ಸಲ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ 30 ನಿಮಿಷ ತೋರಿಸ್ಬಿಡುತ್ತೆ. ಸೊ ಈ ಥರ ಕಮ್ಮಿ ಜಾಸ್ತಿ ಹಿಂಗಾದಾಗ, ಜಾಸ್ತಿ ಆದಾಗ ನಿಮ್ಗೇನು ಭಯ ಆಗಲ್ಲ, ಕಮ್ಮಿ ಆದಾಗ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾಕೆ ಡಿಕ್ರೀಸ್ ಆಯಿತು ಅನ್ನೋ ಒಂದು ಕ್ವಶನ್ ಶುರು ಆಗುತ್ತೆ. ಸೊ ಆದ್ದರಿಂದ ತುಂಬ ಜನ ಭಯ ಪಡ್ತಾ ಇದ್ದೀರಾ, ವಾಚ್ ಟೈಮ್ ಯಾಕೆ ಡಿಕ್ರೀಸ್ ಆಗ್ತದೆ ಅಂತ. ಇದಕ್ಕೆ ಉತ್ತರನ ನಾನು ನಿಮಗೆ ಕೊಡ್ತೀನಿ. ಸೊ ಕೆಲವೊಂದು ಸಲ ವಾಚ್ ಟೈಮ್ ಅಪ್ಡೇಟ್ ಆಗೋದು ನಿಧಾನ ಆಗುತ್ತೆ. ಇದು ಒಂದು ರೀತಿ ಆದರೆ, ಸೊ ಇವಾಗ ನಾನು ರಿಯಲ್ ಫ್ಯಾಕ್ಟಿಗೆ ಬರ್ತೀನಿ. ಸೊ ಇವಾಗ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ವಾಚ್ ಟೈಮ್ ನಿಮಗೆ ಇನ್ನು ಮುಂದೆ ನಿಮಗೆ ಮಿನಿಟ್ಸಲ್ಲಿ ತೋರಿಸಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮುಂಚೆ ಮಿನಿಟ್ಸಲ್ಲಿ ತೋರಿಸ್ತಿತ್ತು. ಆವಾಗ ನಿಮ್ಮ ಒಂದು ವೀಡಿಯೋನ ಎಷ್ಟೊತ್ತಾರು ಒಂದು ಸ್ವಲ್ಪ ಹೊತ್ತು ನೋಡಿದರೂ ಕೂಡ 1000 ಮಿನಿಟ್ಸು ಈ ಥರ ತೋರಿಸ್ತಿತ್ತು. ಬಟ್ ಇವಾಗ ಗಂಟೆಲಿ ತೋರಿಸ್ತಾ ಇದೆ, ಅವರ್ಸಲ್ಲಿ ತೋರಿಸ್ತಾ ಇದೆ. ಸೊ ಆದ್ದರಿಂದ ನೀವು ಅಪ್ಲೋಡ್ ಮಾಡುವಂಥ ವೀಡಿಯೋಗೆ 1000 ವ್ಯೂಸ್ ಬಂದಿದ್ರು 10 ವಾಚ್ ಟೈಮು, 20 ವಾಚ್ ಟೈಮು ಹಿಂಗೆ ತೋರಿಸುತ್ತೆ. ಸೊ ಹಂಗಂತಂದರೆ 20 ಅವರ್ಸ್ ಅಂತ ನೀವು ಲೆಕ್ಕ ಹಾಕಬೇಕು. ಓಕೆ, ಸೊ ಇವಾಗ ನೀವು ಯಾವುದೇ ಒಂದು ವೀಡಿಯೋ ಓಪನ್ ಮಾಡಿದ್ರು ಅಲ್ಲೇ ಬ್ರ್ಯಾಕೆಟಲ್ಲಿ ತೋರಿಸ್ಬಿಡುತ್ತೆ ವಾಚ್ ಟೈಮ್ ಅವರ್ಸ್ ಅಂತ. ಮೊದಲು ಮಿನಿಟ್ಸಲ್ಲಿತ್ತು. ಸೊ ಅದಕ್ಕೋಸ್ಕರ ಜಾಸ್ತಿ ತೋರಿಸ್ತಿತ್ತು. ಸೊ ಆದ್ದರಿಂದ ನೀವುಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಾದರೂ ನಿಮಗೆ ಅವರ್ಸಲ್ಲೂ ಡಿಕ್ರೀಸ್ ಆಗಿದೆ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಇಲ್ಲ ಅಂತಂದರೆ ಕೆಲವೊಂದು ಸಲ ಇದಕ್ಕಿದಂಗೆ ಜಾಸ್ತಿ ಆಗಿಬಿಟ್ಟಿರುತ್ತೆ, ಆಯಿತಾ, ಅಂದಾಜು ಮೇಲೆ. ಆಮೇಲೆ ಕರೆಕ್ಟಾಗಿ ನಿಮ್ಗೆ ಎಷ್ಟು ವಾಚ್ ಟೈಮ್ ಬಂದಿದೆ ಅದನ್ನು ಯೂಟ್ಯೂಬರ್ ಸೆಟಲ್ ಮಾಡಿ ಕರೆಕ್ಟಾಗಿ ತೋರಿಸ್ತಾರೆ. ಸೊ ಅದರಿಂದನೂ ಕೂಡ ಕೆಲವೊಂದು ಸಲ ಹಂಗೂ ಕೂಡ ಆಗುತ್ತೆ. ಸೊ ಆದರೆ ಇವಾಗ ಬಂದಿರುವಂಥ ಅಪ್ಡೇಟ್ ವಾಚ್ ಟೈಮ್ ಅವರ್ಸಲ್ಲಿ ತೋರಿಸ್ತಾ ಇದೆ ಹೊರತು ಮಿನಿಟ್ಸಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಆದ್ದರಿಂದ ನೀವು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡಿ. ಯಾವ ವಾಚ್ ಟೈಮು ತಲೆ ಕೆಡಿಸ್ಕೊಬಿಡಿ, ಯಾವ ಸಬ್ಸ್ಕ್ರೈಬರ್ಸು ತಲೆ ಕೆಡಿಸ್ಕೊಬಿಡಿ. ಒಂದು ಪ್ಯಾಷನ್ ಇಟ್ಕೊಂಡು ವೀಡಿಯೋ ಮಾಡಿ. ಓಕೆ, ಅದೊಂದು ನಿಮ್ಮ ಪ್ಯಾಷನ್ ಅಂದ್ಕೊಂಡು ವೀಡಿಯೋ ಮಾಡಿ. ಅದ್ರ ಪಾಡಿಗೆ ಎಲ್ಲ ಆಗುತ್ತೆ, ಅದ್ರ ಪಾಡು ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆ, ಟೆನ್ಷನ್ ತಗೋಬೇಡಿ, ನಿಮ್ಮ ಪಾಡಿಗೆ ವೀಡಿಯೋ ಮಾಡ್ರಪ್ಪ. ಓಕೆ, ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ಅಪ್ಡೇಟ್. ವಾಚ್ ಟೈಮ್ ಅವರ್ಸಲ್ಲಿ ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.